So hi guys, welcome back to my channel. So ನೀವೇನಾದ್ರು ಬೆಂಗಳೂರು ಟು ಕಾರವಾರ ಸೀರೀಸ್ ಫಸ್ಟ್ ವಿಡಿಯೋ ನೋಡಿಲ್ಲ ಅಂತಂದರೆ ಪ್ಲೀಸ್ ಗೋ ಚೆಕ್ ಇಟ್ ಔಟ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡುವ. ಸೊ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಂಬತ್ತೀರ್ಥ ಹೋದ್ವಾ ಇಲ್ಲ ಅನ್ನೋದನ್ನ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಅಲ್ಲಿ ಏನಾಯ್ತು ಅಂತಂದರೆ ನಾವು ಆಲ್ಮೋಸ್ಟ್ 400-500 ಮೀಟರ್ಸ್ ಹತ್ರ ಹೋಗಿದ್ವಿ. ಬಟ್ ಅಲ್ಲಿರೋರು ನಮ್ಗೆ ಹೇಳಿದ್ರು ಮುಂದೆ ರೋಡ್ ಸರಿ ಇಲ್ಲ, ಸೊ ಡೋಂಟ್ ಗೋ ಅಂತ ಹೇಳಿದ್ರು. ಆ್ಯಂಡ್ ನಮಗೂ ಕೂಡ 1-2-3 ಪ್ಲೇಸಸ್ ಕಡೆ ಗಾಡಿ ಸ್ಲಿಪ್ ಆದಂಗೆ ಆಗ್ತಿತ್ತು. ಸೊ ನಾವು ಅಷ್ಟು ನಿಯರ್ ಹೋದ್ರೂ ಕೂಡ ವಿ ಕೇಮ್ ಬ್ಯಾಕ್ ಬಿಕಾಸ್ ಮಳೆಗಾಲ, ಸೊ ಯಾಕೆ ರಿಸ್ಕ್ ಅಂತ ನಾವು ರಿಟರ್ನ್ ಬಂದ್ವಿ. ಸೊ ನೀವೇನಾದರೂ ಹೋಗ್ತೀರಾ ಅಂತಂದರೆ ರೋಡ್ ಬಗ್ಗೆ ತಿಳ್ಕೊಂಡು ಹೋಗಿ. ಸೊ ಇಟ್ಸ್ ಓಕೆ, ಲೆಟ್ಸ್ ಕಂಟಿನ್ಯೂ ಆ ಜರ್ನಿ. ಸೊ ನಮ್ದು ಇವಾಗ ಪ್ಲ್ಯಾನ್ ಏನಂತಂದರೆ ಕುದುರೆಮುಖ ಥ್ರೂ ಉಡುಪಿ ಹೋಗೋದು. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ನಾವಿವಾಗ ಎಲ್ಲಿ ರೀಚ್ ಆದ್ವಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರ್ತದೆ, ಬಿಕಾಸ್ ಲವ್ ಮಾಕ್ಟೇಲ್ ಮೂವಿ ಆದ್ಮೇಲೆ ಅಂತೂ ಈ ಪ್ಲೇಸ್ ತುಂಬಾನೇ ಫೇಮಸ್ ಆಗಿತ್ತು. ಸೊ ನೀವೇನಾದ್ರೂ ಕುದುರೆಮುಖ ಕಡೆ ಹೋಗ್ತಾ ಇದ್ರೆ ಆನ್ ದ ವೇ ನಿಮಗೆ ಸಿಗ್ತದೆ ಇದು ಸಂಸೆ ಗಣಪತಿ ಸ್ವಾಮಿ ಟೆಂಪಲ್. ಸೊ ನಾವು ಬಂದಿರುವಾಗ ಮಳೆ ಅಂತೂ ಸಖತ್ತಾಗಿತ್ತು. ಸೊ ಮೇಲೆ ಹೋಗಿ ನೋಡೋಣ ಬನ್ನಿ ಗೈಸ್, ಹಿಂಗೆ ವ್ಯೂ ಇದೆ ಅಂತ. ಆ್ಯಂಡ್ ಇದು ಸ್ಯಾಟರ್ಡೇ ಆಗಿರೋದ್ರಿಂದ ಮೇಲೆ ದೇವಸ್ಥಾನ ಕ್ಲೋಸ್ ಆಗಿತ್ತು. ಸೊ ನಾವು ಜಸ್ಟ್ ಮೇಲೆ ತನಕ ಹೋಗಿ ವ್ಯೂ ನೋಡ್ಕೊಂಡು ಬರಬೇಕು ಅಷ್ಟೇ. ಬಟ್ ಬ್ಯೂಟಿಫುಲ್ ಆಗಿತ್ತು ಬಿಕಾಸ್ ಸುತ್ತಾನೂ ಟೀ ಎಸ್ಟೇಟ್, ಅದ್ರ ಮಧ್ಯೆ ಈ ದೇವಸ್ಥಾನ ಎಂಥ ವ್ಯೂ ಅಂತ ಹೇಳ್ತೀರಾ, ಮೈ ಗಾಡ್ ನೆಕ್ಸ್ಟ್ ಲೆವೆಲ್. ನಾನಂತೂ ಮಳೆಯಲ್ಲೇ ಮಜಾ ಮಾಡ್ಕೊಂಡು ಹೋದೆ, ಸಖತ್ತಾಗಿತ್ತು ನೋಡೋಕ್ಕೆ. ಆ್ಯಂಡ್ ಗೈಸ್ ಏನಂತ ಅಂದರೆ ನಾನು ಈ ಪ್ಲೇಸ್ಗೆ ಆ್ಯಕ್ಚುಲಿ ಸೆಕೆಂಡ್ ಟೈಮ್ ಬರ್ತಾ ಇರೋದು. ಫಸ್ಟ್ ಟೈಮ್ ಯಾವಾಗ ಬಂದಿರೋದಂತಂದರೆ ನಮಗೆ 10th ಈ ಕಡೆ ಕರ್ಕೊಂಡ್ಬಂದಿರು 10th ಟ್ರಿಪ್ಪಿಗಂತ. ಆವಾಗ ನಮಗೆ ದೇವಸ್ಥಾನ ನೋಡೋಕ್ಕೆ ಅಂತ ನಿಲ್ಸಿದ್ರು. ಬಟ್ ನಾವೆಲ್ಲರೂ ದೇವಸ್ಥಾನ ನೋಡೋದು ಬಿಟ್ಟು ಫ್ರೆಂಡ್ಸ್ ಎಲ್ಲ ಸೇರಿ ಈ ಸೈಡಿಗೆ ಟೀ ಎಸ್ಟೇಟ್ ಕಾಣಿಸ್ತದಲ್ಲ ಇದನ್ನ ಹತ್ಬಿಟ್ಟಿದ್ವಿ. ಆಲ್ಮೋಸ್ಟ್ ಅರ್ಧ ಟೀ ಎಸ್ಟೇಟ್ ಹತ್ತಿದ್ವಿ, ಗೊತ್ತಿಲ್ಲ ನಮಗೆ ಹತ್ತೋ ಪರ್ಮಿಷನ್ ಇದೇನಾ ಇಲ್ವಾ ಅಂತ. ಅವಾಗ ಮೇಲೆ ತನಕ ಹೋಗಿ ಆಮೇಲೆ ಗೊತ್ತಾಯ್ತು ನಮಗೆ ಟೀಚರ್ಸ್ ಕೆಳಗೆ ಬೈತಿದಾರಂತ. ಸೊ ಬೈಸ್ಕೊಂಡು ಕೆಳಗೆ ಇಳಿದಿದ್ದಾಯ್ತು. ಸೊ ದಟ್ ವಾಸ್ ದ ಫಸ್ಟ್ ಟೈಮ್. ಇವಾಗ ಮತ್ತೆ ಇಲ್ಲಿ ಪ್ಲೇಸಿಗೆ ಬರ್ತಿರೋದ್ರಿಂದ ನನಗೆ ಸಖತ್ ಖುಷಿ ಆಗ್ತಿದೆ ನೋಡೋಕ್ಕೆ. ಗೈಸ್ ನಾನು ಬೆಳಿಗ್ಗೆಯಿಂದ ಕುದುರೆಮುಖ ಥ್ರೂ ಹೋಗ್ತೀವಿ ಅಂತ ಖುಷಿಯಾಗಿದ್ದೆ. ಬಟ್ ಇಲ್ಲಿ ಬಂದು ನೋಡಿದ್ರೆ ನಮ್ಗೆ ಯಾಕೋ ಒಂದು ಟ್ವಿಸ್ಟ್ ಕಾದಿದೆ ಅನ್ನಿಸ್ತಿದೆ. ಗೊತ್ತಿಲ್ಲ, ತುಂಬಾ ವೆಹಿಕಲ್ಸ್ ವೇಟ್ ಮಾಡ್ತಾ ಇದಾವೆ. ಅಂಡ್ ಇಲ್ಲಿ ಬಂದು ಗೊತ್ತಾಗಿರೋ ಇನ್ಫಾರ್ಮೇಶನ್ ಅಂದ್ರೆ ಮುಂದೆ ಹೋಗೋ ರೋಡ್ ಬ್ಲಾಕ್ ಆಗಿದೆ. ಸೊ ಬಿಡ್ತಾರಾ ಇಲ್ವಾ ಅನ್ನೋದು ಕನ್ಫರ್ಮೇಶನ್ ಇಲ್ಲ. ಸೊ ಮುಂದೆ ಹೋಗಿ ಕೇಳ್ಕೊಂಡು ನೆಕ್ಸ್ಟ್ ಡಿಸಿಷನ್ ತಗೊಳ್ಳುವ. ಸೊ ಇವಾಗ ಅವ್ರು ಏನ್ ಹೇಳ್ತಿದಾರೆ ಅಂತಂದ್ರೆ ಆ ರೋಡ್ ಬ್ಲಾಕ್ ಆಗಿದೆ, ಅದು ಕ್ಲಿಯರ್ ಆಗಕ್ಕೆ 1 hour ಕೂಡ ಆಗ್ಬೋದು, 1 day ಕೂಡ ಆಗ್ಬೋದು. ಸೊ ಲೆಟ್ಸ್ ನಾಟ್ ವೇಟ್ ಮಚ್ ಹಿಯರ್. ಸೊ ಇವಾಗ ನಮಗೆ ಇನ್ನೊಂದು ಆಪ್ಷನ್ ಏನಂತಂದ್ರೆ ಶೃಂಗೇರಿ ಹೋಗಿ ಅಲ್ಲಿಂದ ಆಗುಂಬೆ ಥ್ರೂ ಹೋಗ್ಬೇಕು. ಸೊ ಕುದುರೆಮುಖ ಅಂತೂ ಫ್ಲಾಪ್ ಆಯ್ತು, ಆಗುಂಬೆ ಹೆಂಗಿದೆ ಅಂತ ನೋಡುವ. ನೀವೇನು ಹೇಳ್ತೀರಾ ಗೈಸ್, ಕುದುರೆಮುಖ ರೂಟ್ ಚೆನ್ನಾಗಿತ್ತಾ ಅಥವಾ ಆಗುಂಬೆ ರೂಟ್ ಚೆನ್ನಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇಟ್ಸ್ ಓಕೆ, ಬನ್ನಿ ಹೋಗುವ, ಲೆಟ್ಸ್ ಕಂಟಿನ್ಯೂ. ನಮ್ಗೆ ಇವಾಗ ಇದರಿಂದ ಆಲ್ಮೋಸ್ಟ್ ಒಂದು 50 kilometers ಇನ್ಕ್ರೀಸ್ ಆಯಿತು. ಏನು ಮಾಡೋಕ್ಕಾಗಲ್ಲ ಗೈಸ್, ರೈಟ್ಸಿಗೆ ಬಂದಮೇಲೆ ಇನ್ಕ್ರೀಸ್ ಡಿಕ್ರೀಸ್ ಆಗದೆ. ಬಟ್ ಇವಾಗ ಸಂಜೆ ಆಗ್ತಿದೆ ಆ್ಯಂಡ್ ನೆಕ್ಸ್ಟ್ ನಾವು ಘಾಟ್ ಸೆಕ್ಷನ್ ಕ್ರಾಸ್ ಮಾಡಬೇಕು. ಸೊ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೋಗೋಣ. ಮಳೆ ಬೇರೆ ಇವಾಗ ಇಲ್ಲ, ವಿಚ್ ಇಸ್ ಪ್ಲಸ್ ಪಾಯಿಂಟ್. ನೋಡೋಣ. ಸೊ ಗೈಸ್ ನಾವಿವಾಗ ಆಗುಂಬೆ ಘಾಟ್ ಎಂಟರ್ ಆಗ್ತಾ ಇದ್ದೀವಿ. ಕ್ರೇಜಿ ಆಗಿದೆ ವ್ಯೂ ಮಾತ್ರ, ನೋಡ್ಬೋದು ನೀವು ಇಲ್ಲಿ ಕಂಪ್ಲೀಟ್ ಫಾರೆಸ್ಟ್ ಮಧ್ಯ ರೋಡು ಆ್ಯಂಡ್ ಮಿಸ್ಟಿ ಆಗಿದೆ ರೋಡ್ಸ್ ಫುಲ್. ಕ್ರೇಜಿ ಗೈಸ್, ಕ್ರೇಜಿ, ರಿಯಲಿ ಸಕ್ಕತ್ತಾಗಿದೆ ಇಲ್ಲಿ ವ್ಯೂ ಮಾತ್ರ. ಆ್ಯಂಡ್ ನೀವು ಅಲ್ಲಲ್ಲಿ ನೋಡ್ತಿರ್ಬೋದು ನೀರು ಜರಿ ಥರ ಹರಿತಿದ್ದಾವೆ. ಮಳೆ ಬರ್ತಿಲ್ಲ ಬಟ್ ಸ್ಟಿಲ್ ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ದಿಸ್ ಇಸ್ ಫಸ್ಟ್ ಟೈಮ್ ನಾನು ಬರ್ತಿರೋದು ಇಲ್ಲಿ, ಬಟ್ ಸಖತ್ತಾಗಿದೆ. ಐ ಆಮ್ ಎಂಜಾಯಿಂಗ್ ಇಟ್. ಯಾರ್ಯಾರು ಇಲ್ಲಿ ರೈಡ್ಸ್ ಬಂದಿದ್ದೀರಾ, ತುಂಬ ಜನ ಬಂದಿರ್ತೀರ ಗೊತ್ತು. ಬಟ್ ಸ್ಟಿಲ್ ಕಮೆಂಟ್ ಯುವರ್ ಎಕ್ಸ್ಪೀರಿಯನ್ಸ್, ನಿಮ್ಮದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಇಲ್ಲಿ ಅಂತ. ಓ ಮೈ ಗಾಡ್, ದಿಸ್ ಇಸ್ ರಿಯಲಿ ಬ್ಯೂಟಿಫುಲ್.
ನಮಗೆ ಇವತ್ತು ಆ್ಯಕ್ಚುಲಿ ತುಂಬ ಸೈಕ್ ಮೂಮೆಂಟ್ಸ್ ಆಯ್ತು ಗೈಸ್. ಏನಂತಂದರೆ ಫಸ್ಟು ಅಂಬಾತೀರ್ಥ ಹೋಗೋಕ್ಕಾಗಿಲ್ಲ, ಅಲ್ಲಿಂದ ರಿಟರ್ನ್ ಬಂದ್ವಿ. ಅದಾದಮೇಲೆ ಕುದುರೆಮುಖ ಹೋಗೋಣ ಅಂತಂದರೆ ಅಲ್ಲೂ ರೋಡ್ ಬ್ಲಾಕ್ ಅಂತಂದರು. ಸರಿ ಅಂತ ಶೃಂಗೇರಿ ಮೇಲೆ ಆಗುಂಬೆಗೆ ಬರೋ ರೋಡಲ್ಲಿ ನಮ್ಮ ಗಾಡಿ ಹಿಂದ್ಗಡೆ ನಂಬರ್ ಪ್ಲೇಟೇ ಬಿದ್ದೋಗಿದೆ. ಎಲ್ಲಿ ಬಿದ್ದೋಯ್ತೋ ಗೊತ್ತಿಲ್ಲ. ಅದು ನಂಬರ್ ಪ್ಲೇಟ್ ಆ್ಯಕ್ಚುಲಿ 1 ವೀಕ್ ಅಲ್ಲ, ಆ್ಯಕ್ಚುಲಿ 2-3 ಡೇಸ್ ಬಿಫೋರ್ ನಾವು ಹಾಕ್ಸಿದ್ದು. ಅದೇ ಎಲ್ಲೋ ಬಿದ್ದೋಗ್ಬಿಟ್ಟಿದೆ. ಹಾಕಿದ್ದನ್ನು ಕರೆಕ್ಟಾಗಿ ಹಾಕಿಲ್ವೋ ಅಥವಾ ಈ ರೋಡಿಗೆ ಬಿದ್ದೋಯ್ತೋ ಗೊತ್ತಿಲ್ಲ. ಸೊ ಅದೊಂದು. ಅದಾದ್ಮೇಲೆ ಇನ್ನೊಂದು ಮೇಜರ್ ಥಿಂಗ್ ಏನಂತಂದ್ರೆ ಇಬ್ರು ಫೋನಲ್ಲಿ ಚಾರ್ಜ್ ಇಲ್ಲ ಗೈಸ್. ನಂದು ನಮ್ಮ ಅಣ್ಣಂದು ಇಬ್ರದ್ದು ಫೋನಲ್ಲಿ ಚಾರ್ಜ್ ಇಲ್ಲ. ಈ ಮಳೆಗೆ ಆ್ಯಂಡ್ ನಮ್ಮ ಕಡೆ ಪವರ್ ಬ್ಯಾಂಕ್ ಕೂಡ ಇದೆ. ಬಟ್ ಈ ಮಳೆಗೆ ಫೋನ್ಗಳೆಲ್ಲ ವೆಟ್ಟಾಗ್ಬಿಟ್ಟು ವಯರ್ ಕರೆಕ್ಟಾಗಿ ಕನೆಕ್ಟ್ ಆಗ್ತಿರ್ಲಿಲ್ಲ. ಸೊ ಚಾರ್ಜೇ ಆಗ್ತಿರ್ಲಿಲ್ಲ. ಪವರ್ ಬ್ಯಾಂಕಲ್ಲಿ ಚಾರ್ಜ್ ಇದ್ದರೂ ನಮ್ಮ ಫೋನ್ಗಳು 1% ಚಾರ್ಜ್ ಆಗ್ತಿರ್ಲಿಲ್ಲ. ಇಬ್ರದ್ದು ಆಲ್ಮೋಸ್ಟ್ 1 or 2% ಇತ್ತು. ತಲೆ ಕೆಟ್ಟೋಯ್ತು. ಸೊ ಏನು ಮಾಡೋದಪ್ಪ ಇವಾಗ ಅಂದ್ಕೊಂಡಾಗ ವಿತೌಟ್ ಓಕೆ ಒಂದು ಟೀ ಬ್ರೇಕಿಗೆ ಅಂತ ನಿಲ್ಸೋಣ, ಅಲ್ಲಿ ಅಂಗಡಿಯವ್ರಿಗೆ ಫೋನ್ ಕೊಟ್ಟು ಚಾರ್ಜ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಹೋಗ್ಬಿಟ್ಟು ಒಂದು ಕಡೆ ನಿಲ್ಲಿಸಿ ಅಂಕಲ್ಗೆ ಫೋನ್ ಕೊಟ್ಟು ಸ್ವಲ್ಪ ಚಾರ್ಜ್ ಮಾಡಿಕೊಡ್ತೀರಾ ಅಂತಂದರೆ ಅವರು ಈ ಪಿನ್ನಿನ ಚಾರ್ಜರ್ ಇಲ್ಲ ಅಂದ್ಬಿಡ್ಬೇಕಾ. ಓ ಮೈ ಗಾಡ್, ಅಷ್ಟು ಮಳೆ ಬೇರೆ ಬರ್ತಿತ್ತು. ಸೊ ಏನು ಮಾಡ್ಬೇಕಂತಾನೆ ಗೊತ್ತಾಗಿಲ್ಲ. ಅದಕ್ಕೆ ಆಗೋದಾಗಲಿ ಅಂತ ಹೇಳ್ಬಿಟ್ಟು ಪವರ್ ಬ್ಯಾಂಕ್ನ ಫೋನಿಗೆ ಕನೆಕ್ಟ್ ಮಾಡಿ ಬ್ಯಾಗಲ್ಲಿ ಬಿಸಾಕ್ಬಿಟ್ಟೆ. ಹೆಂಗೂ ಇವಾಗ ಫುಲ್ ಗಾರ್ಡ್ ಸೆಕ್ಷನ್ ಇಳಿಬೇಕಿತ್ತಲ್ಲ, ಸೊ ಫೋನ್ನ ಬ್ಯಾಗಿಗೆ ಬಿಸಾಕ್ಬಿಟ್ಟೆ ಕನೆಕ್ಟ್ ಮಾಡಿ. ಅದಾದಮೇಲೆ ಎಲ್ಲ ಆದಮೇಲೆ ಇಳಿದು ಸ್ವಲ್ಪ ಮುಂದೆ ಹೋದ್ಮೇಲೆ ಫೋನ್ ತೆಗ್ದೆ, ನೋಡಿದ್ರೆ 20% ಗೈಸ್. ಫುಲ್ ಶಾಕ್ ಅಂದ್ಕೊಳ್ಳಿ. ಬಟ್ ಅವಾಗ ನಮ್ಗೆ ಆ್ಯಕ್ಚುಲಿ ಸ್ವಲ್ಪ ರಿಲೀಫ್ ಆಯಿತು. ಸೊ ಅಲ್ಲಿಂದ ನಾವು ಆಮೇಲೆ ಆರಾಮಾಗಿ ಹೋದ್ವಿ. So high, feet on the ground, but I still get by. Rules were made for someone else to try, but not me, not me. They say slow down, son, take your time, but I was born running every step. ಮುಗೀತು ಗೈಸ್, ಆಗುಂಬೆ ಇಳ್ಕೊಂಡು ಬಂದ್ವಿ ಫೈನಲಿ. ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು, ಸಖತ್ತಾಗಿತ್ತು. ಬಿಕಾಸ್ ಆ ವೆದರು, ಆ ಹೇರ್ ಪಿನ್ ಬೆಂಡ್ಸು, ಓ ಮೈ ಗಾಡ್ ಸೂಪರ್ ಆಗಿತ್ತು ಗೈಸ್. ಇಲ್ಲಿ ಯಾರೋ ಡ್ರೋನ್ ಬಿಡ್ತಾರೆ, ಗೊತ್ತಿಲ್ಲ ಏನಕ್ಕೆ ಅಂತ. ಬಟ್ ಡ್ರೋನ್ ಬಿಟ್ಟರೆ ಏನಾದರೂ ಈ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ. ನಿಮಗೆ ಯಾರೋ ಗೊತ್ತಿದ್ದಾರೆ ಶೇರ್ ಮಾಡಿ ಈ ವಿಡಿಯೋನ. ಸೊ ನಾವಿನ್ನೇನು ಉಡುಪಿ ಆಲ್ಮೋಸ್ಟ್ ಹತ್ತತ್ರ ಬಂದುಬಿಟ್ವಿ. ಒಂದು 40-50 ಕಿಲೋಮೀಟರ್ಸ್ ಇದೆ. ಈ ಬ್ರಿಡ್ಜ್ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ಗೈಸ್, ನಾವೆಲ್ಲಿದ್ದೀವಿ ಅಂತ. ನೀರು ನೋಡಿ ಯಾವ ರೇಂಜಿಗೆ ತುಂಬಿದೆ. ಓ ಮೈ ಗಾಡ್ ಕ್ರೇಜಿ, ಸಖತ್ ಮಳೆ ಗೈಸ್ ಈ ಕಡೆ. ಓಹೋ ಇಲ್ಲೋಡಿ, ಇದಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಮಳೆ ನೀರು ಯಾವ ರೇಂಜಿಗೆ ಹರಿತಿದೆ ನೋಡಿ. ಸೊ ಅಷ್ಟೇ ಗೈಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಡೋಂಟ್ ಫರ್ಗೆಟ್ ನಮ್ದು ಡೆಸ್ಟಿನೇಷನ್ ಉಡುಪಿ ಅಲ್ಲ, ಕಾರವಾರ ಅಂತ. ಸೊ ಟಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್, ಥ್ಯಾಂಕ್ ಯು.